ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲ್ಲೋದಕ್ಕೆ 2 ಎಸೆತಗಳಲ್ಲಿ ಕೇವಲ 10 ರನ್ಗಳ ಅವಶ್ಯಕತೆ ಇದೆ. ಬಹಳ ರಣರೋಚಕ ಹಂತದಲ್ಲಿ ಟಿ20 ವರ್ಲ್ಡ್ ಕಪ್ ಇದೆ. ದಕ್ಷಿಣ ಆಫ್ರಿಕಾಕ್ಕೆ 2 ಎಸೆತಗಳಲ್ಲಿ 10 ರನ್ಗಳ ಅವಶ್ಯಕತೆ. 167ಕ್ಕೆ 7, 19.4 ಓವರ್ಗೆ ಸ್ಟ್ರೈಕ್ ನಲ್ಲಿ ಈಗ ಇದ್ದಾರೆ ಕಗಿಸೋ ರಬಾಡ, ಬೌಲಿಂಗ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೇನೆ ರೋಹಿತ್ ಶರ್ಮಾ ಈಗ ಒಂದಷ್ಟು ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಇದು ಐತಿಹಾಸಿಕವಾದಂತಹ ಪಂದ್ಯ. 2 ಎಸೆತ 10 ರನ್ಗಳ ಅವಶ್ಯಕತೆ ಇದೆ. ಹಾರ್ದಿಕ್ ಪಾಂಡ್ಯ ಕೈಯಲ್ಲಿ ಚೆಂಡು. ಈಗ ಈ ಚೆಂಡು ಇದೆಯಲ್ಲ, ಈ ಎಸೆತ ಇದು ಈಗ ನಿರ್ಣಾಯಕವಾಗಿರುತ್ತೆ ಟಿ20 ಫೈನಲ್ ನಲ್ಲಿ. ಈಗ ಒಂದು ವೈಡ್ ಬಂದಿದೆ. 2 ಎಸೆತ 9 ರನ್ಗಳ ಅವಶ್ಯಕತೆ ಇದೆ. ಟಿ20 ಫೈನಲ್ ನಲ್ಲಿ ರಣರೋಚಕ ಕಾದಾಟವನ್ನ ನಾವು ನೋಡ್ತಾ ಇದ್ದೀವಿ. 2007 ಇನಾಗ್ರಲ್ ಅಂದ್ರೆ ಮೊದಲ ಟಿ20 ನಾವು ಗೆದ್ದಿದ್ವಿ. ಅದಾದ ನಂತರ ಈಗ 17 ವರ್ಷಗಳ ಬಳಿಕ ಮತ್ತೆ ಕಪ್ಪನ್ನ ಗೆಲ್ಲೋದಕ್ಕೆ ಆಲ್ಮೋಸ್ಟ್ 1 ಹೆಜ್ಜೆ ಬಾಕಿ ಇದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲ್ಲೋದಕ್ಕೆ 2 ಎಸೆತ 9 ರನ್ಗಳ ಅವಶ್ಯಕತೆ. ಸ್ಟ್ರೈಕ್ ನಲ್ಲಿ ಕಗಿಸೋ ರಬಾಡ, ಬೌಲಿಂಗ್ ನಲ್ಲಿ ಹಾರ್ದಿಕ್ ಪಾಂಡ್ಯ. ಕೇವಲ ಒಂದೇ ಒಂದು ಎಸೆತ ಈಗ ಡಿಫರೆನ್ಸ್ ಆಗೋದು. ಒಂದು ಎಸೆತದಲ್ಲಿ ಎಷ್ಟು ರನ್ ಬರುತ್ತೆ, ಆಗ ಕೊನೆಯ ಎಸೆತದ್ದು ಭವಿಷ್ಯ ಏನು ಅಂತ ಗೊತ್ತಾಗುತ್ತೆ. ಹಾರ್ದಿಕ್ ಪಾಂಡ್ಯ ಕೈಯಲ್ಲಿ ಚೆಂಡಿದೆ. ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಿದೆ ಕುತೂಹಲ. ಸೌತ್ ಆಫ್ರಿಕಾ ಮತ್ತು ಭಾರತ ನಡುವಿನ ಫೈನಲ್ ಪಂದ್ಯ, ಟಿ20 ವರ್ಲ್ಡ್ ಕಪ್ ನ ಕೊನೆಯ ಹಂತ ಇದು. ಈಗ ವಿಕೆಟ್ ಬಂದಿದೆ. ಕಗಿಸೋ ರಬಾಡ ಔಟ್ ಆಗಿದ್ದಾರೆ. 1 ಎಸೆತ 9 ರನ್ಗಳ ಅವಶ್ಯಕತೆ. ಯಾರು ಕೂಡ ಅನ್ಕೊಂಡಿರಲಿಲ್ಲ ಇವತ್ತಿನ ಮ್ಯಾಚ್ ನಲ್ಲಿ. ಟಿ20 ಫೈನಲ್ ರಣರೋಚಕ ಕಾದಾಟ. 1 ಎಸೆತ 9 ರನ್ಗಳ ಅವಶ್ಯಕತೆ ಇದೆ. ಈಗಷ್ಟೇ ಕಗಿಸೋ ರಬಾಡ ಔಟ್ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಎಸೆತದಲ್ಲಿ. ಒಂದು ಹಂತದಲ್ಲಿ ಕ್ಲಾಸನ್ ಹಾಗೇನೆ ಮಿಲ್ಲರ್ ಆಡ್ತಿದ್ದಂತ ರೀತಿ ನೋಡಿದಾಗ ಖಂಡಿತ ನಮ್ಮ ಕೈಯಿಂದ ಪಂದ್ಯ ಹೋಗಿದೆ ಅಂತಿತ್ತು. 30 ಎಸೆತ 32 ರನ್ಗಳ ಅವಶ್ಯಕತೆ ಇತ್ತು. ಆದ್ರೆ ಒಂದು ರೋಚಕವಾದಂತಹ ಟರ್ನ್ ಅರೌಂಡ್. ಕೇವಲ 1 ಎಸೆತ 9 ರನ್ಗಳ ಅವಶ್ಯಕತೆ ಇದೆ. ಇವತ್ತಿನ ದಿನ ಭಾರತೀಯರ ಪಾಲಿಗೆ, ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಪಾಲಿಗೆ ನಿಜಕ್ಕೂ ರಣರೋಚಕವಾದಂತಹ ದಿನ. ಕೈಯಿಂದ ಜಾರ್ ಹೋಯ್ತು ಅನ್ನೋ ಪಂದ್ಯ. ಈಗ 1 ಎಸೆತ 9 ರನ್ಗಳ ಅವಶ್ಯಕತೆ ಇದೆ. ಯಾವುದೇ ಎಕ್ಸ್ಟ್ರಾಗಳನ್ನ ಹಾಕ್ತಾ ಇದ್ರೆ, ಯಾವುದೇ ನೋಬಾಲ್ ಅನ್ನ ಹಾಕ್ತಾ ಇದ್ರೆ ಒಂದು ಲೀಗಲ್ ಡೆಲಿವರಿ ಸಾಕು. ಖಂಡಿತ ಅದು ಯಾವ್ದು ನೋಬಾಲ್ ಆಗೋದಿಲ್ಲ. ಆದರೆ ಆ ಒಂದು ಕೊನೆ ಕ್ಷಣದವರೆಗೂ ಕೂಡ ಕುತೂಹಲ. ಹಾರ್ದಿಕ್ ಪಾಂಡ್ಯ ಕೊನೆ ಎಸೆತ ಹಾಕೋಕೆ ರೆಡಿ ಆಗಿದ್ದಾರೆ. 1 ಬಾಲ್ ಇದೆ, 9 ರನ್ಗಳ ಅವಶ್ಯಕತೆ ಇದೆ. ರಣರೋಚಕ ಘಟ್ಟದಲ್ಲಿ ಟೀಮ್ ಇಂಡಿಯಾದ ಈ ಒಂದು ಕನಸು. ರಾಹುಲ್ ದ್ರಾವಿಡ್ ಅವರು ಕೋಚ್ ಆಗಿ ಇವತ್ತು ಕೊನೆ ದಿನ ಬಹುಶಃ, ಯಾಕಂದ್ರೆ ಬಹುತೇಕ ಅವರು ಮುಂದಿನ ಒಂದು ಟರ್ಮ್ ಇರೋದಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಆದ್ರೆ ಇವತ್ತಿನ ಮ್ಯಾಚ್ 177 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ಟಿದ್ವಿ. ಈಗ ಯಾರು ಕೂಡ ನಿರೀಕ್ಷೆ ಮಾಡದ ಹಾಗೆ 1 ಎಸೆತ 9 ರನ್ಗಳ ಅವಶ್ಯಕತೆ ಇದೆ. ಒಂದು ಲೀಗಲ್ ಡೆಲಿವರಿ ಸಾಕು. ಕೊನೆ ಎಸೆತ ಆಂಡ್ರಿಕ್ ನೌಖೆ ಈಗ ಸ್ಟ್ರೈಕ್ ನಲ್ಲಿದ್ದಾರೆ. 1 ಎಸೆತ ಈಗ ಲಾಸ್ಟ್ ಬಾಲ್ ಅನ್ನ ಹಾರ್ದಿಕ್ ಪಾಂಡ್ಯ. ಕೊನೆ ಎಸೆತ ಈಗ ಈ ಮೂಲಕ ಟಿ20 ವರ್ಲ್ಡ್ ಕಪ್ ನ ಚಾಂಪಿಯನ್ ಆಗಿದೆ. 2ನೇ ಬಾರಿಗೆ ಚಾಂಪಿಯನ್ ಆಗಿದೆ ಟೀಮ್ ಇಂಡಿಯಾ. ಟೀಮ್ ಇಂಡಿಯಾ ಚಾಂಪಿಯನ್ ಆಗಿದೆ. ಮತ್ತೊಮ್ಮೆ ಟಿ20 ವರ್ಲ್ಡ್ ಕಪ್ ಅನ್ನ ನಾವು ಗೆದ್ದಿದ್ದೀವಿ. ಈ ಸಲ ಕಪ್ ನಮ್ದೆ. ರಣರೋಚಕ ಪಂದ್ಯದಲ್ಲಿ ಗೆದ್ದಿದೆ ಟೀಮ್ ಇಂಡಿಯಾ. ನಾವೀಗ ಕೊನೆವರೆಗೂ ಕೂಡ ತುದಿಗಾಲಲ್ಲಿ ನಿಂತಿದ್ದಂತಹ ಒಂದು ಮ್ಯಾಚ್ ಇದು. ಸೌತ್ ಆಫ್ರಿಕಾ ವಿರುದ್ಧ ಯಾರೂ ಕೂಡ ನಿರೀಕ್ಷೆ ಮಾಡದಂತ ರೀತಿಯಾಗಿ ಎಲ್ಲೊಂದ್ ಕಡೆ ಎಲ್ಲರೂ ಕೂಡ ಈ ಮ್ಯಾಚ್ ಅನ್ನ ಕೈ ಬಿಟ್ಟಿದ್ರು, ಇಲ್ಲ ಕಷ್ಟ ಇದೆ ಅಂತ. ಆದ್ರೆ ಟೀಮ್ ಇಂಡಿಯಾ ಡಿಡ್ ಇಟ್. ಕೊನೆವರೆಗೂ ಕೂಡ ತುದಿಗಾಲಲ್ಲಿ ನಿಲ್ಲಿಸಿದಂತ ಟಿ20 ಫೈನಲ್. ಭಾರತ ಈ ಪಂದ್ಯವನ್ನ ಗೆದ್ದಿದೆ. ಟಿ20 ಚಾಂಪಿಯನ್ ಪಟ್ಟವನ್ನ ಗೆದ್ದಿರುವಂತಹ ಟೀಮ್ ಇಂಡಿಯಾ. ಇಂಥ ಫೈನಲ್ ಯಾರು ಕೂಡ ನಿರೀಕ್ಷೆ ಮಾಡಿದಂತ ಫೈನಲ್ ಇದು. ನಿಜಕ್ಕೂ ನಮ್ಮ ಬೌಲರ್ಗಳು ಮಾಡಿದಂತ ಕಮ್ ಬ್ಯಾಕ್ ನಿಜಕ್ಕೂ ಇವತ್ತಿನ ಮ್ಯಾಚ್ ಅನ್ನ ನಾವು ಚಾಂಪಿಯನ್ ಆಗಿ ಮಾಡಿದೆ. ಕೊನೆವರೆಗೂ ಕೂಡ ತುದಿಗಾಲಲ್ಲಿ ನಿಂತಿದ್ದಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. 7 ರನ್ಗಳ ಒಂದು ಗೆಲುವನ್ನ ಸಾಧಿಸಿದೆ. ಆ ಮೂಲಕ ರೋಹಿತ್ ಶರ್ಮಾ ಪಡೆ ಈ ಒಂದು ಗೆಲುವನ್ನ ಸಾಧಿಸಿದ್ದಾರೆ. ರಣರೋಚಕ ಪಂದ್ಯದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಕೊನೆವರೆಗೂ ಕೂಡ ತುದಿಗಾಲಲ್ಲಿ ನೀವು ಹಾರ್ದಿಕ್ ಪಾಂಡ್ಯ ಅವರ ಮುಖದಲ್ಲಿ ಕಣ್ಣೀರನ್ನು ನೋಡಬಹುದು. ಯಾಕಂದ್ರೆ ಆ ಗೆಲುವು ಬೇಕಾಗಿತ್ತು. ಯಾಕಂದ್ರೆ ನಾವು ಇದೇ ಸೆಪ್ಟೆಂಬರ್ ನಲ್ಲಿ ಆಲ್ಮೋಸ್ಟ್ ಈ ವರ್ಲ್ಡ್ ಕಪ್ ಅನ್ನ ಸೋತಿದ್ವಿ. 1 ಡೇ ವರ್ಲ್ಡ್ ಕಪ್ ಅನ್ನ ಸೋತಿದ್ವಿ. ಅದಾದ ನಂತರ ನೋವು ಕಾಡ್ತಾ ಇತ್ತು ಪದೇ ಪದೇ. ಆದ್ರೆ ಆ ನೋವಿಗೆ ಇವತ್ತು ಒಂದು ರೀತಿಯಾಗಿ ಸಮಾಧಾನ ಸಿಗ್ತಾ ಇದೆ. ಸೌತ್ ಆಫ್ರಿಕಾ ವಿರುದ್ಧ ಟಿ20 ವರ್ಲ್ಡ್ ಕಪ್ ಅನ್ನು ನಾವು ಗೆಲ್ಲುವ ಮೂಲಕ 2ನೇ ಬಾರಿಗೆ ಟಿ20 ವರ್ಲ್ಡ್ ಕಪ್ ಅನ್ನು ನಮ್ಮದಾಗಿಸಿಕೊಂಡಿದ್ದೀವಿ. ನಾವೇ ಈ ಬಾರಿಯ ಟಿ20 ಚಾಂಪಿಯನ್, ಟಿ20 ವರ್ಲ್ಡ್ ಚಾಂಪಿಯನ್. जीतेगा
4% ಚಾನ್ಸ್ ತೋರಿಸಿದ್ದು ಟಿವಿಲಿ, 4 ನಾವೇ ವರ್ಲ್ಡ್ ಕಪ್ ಹೊಡೆದಿದ್ದು. ಈ ಸಲ ಕಪ್ ನಮ್ದೇ. ಅತಿರಥ ಮಹಾರಥ ಗೆದ್ಬಿಡ್ತು ಭಾರತ, ಅತಿರಥ ಮಹಾರಥ ಗೆದ್ಬಿಡ್ತು ಭಾರತ, ಅತಿರಥ ಮಹಾರಥ ಗೆದ್ಬಿಡ್ತು ಭಾರತ. ಇನ್ನೊಂದು ಒಳ್ಳೇದ್ ಮಾಡೋದ್ ನಮ್ ಧರ್ಮ, ಕಪ್ ಹೊಡೆದ ರೋಹಿತ್ ಶರ್ಮಾ. ಒಳ್ಳೇದ್ ಮಾಡೋದ್ ನಮ್ ಧರ್ಮ, ಕಪ್ ಹೊಡೆದ ರೋಹಿತ್ ಶರ್ಮಾ. ಇನ್ನೊಂದು ಕಲರ್ ಹಬ್ಬ ಓಲಿ, ವಿ ಲವ್ ಕೊಹ್ಲಿ. ಗುರು, ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ T20 ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್, 11 ಗೆದ್ದಾಗ ಇವಾಗ 4th or 5th. ಇವಾಗ ದೊಡ್ಡವನಾಗಿ ವರ್ಲ್ಡ್ ಕಪ್ ಗೆಲ್ಲೋ ಫೀಲ್ ಏನು ಅಂತ ಇವಾಗ ಗೊತ್ತಾಗ್ತದೆ. ಲಾಸ್ಟ್ ಏನ್ 29 ಬಂದಿದ್ರಲ್ಲ, ಅವಾಗ ಟೆನ್ಷನ್ ಆಗಿದ್ವಿ ನಾವೆಲ್ಲರೂ ಏನಾಗುತ್ತೆ ಅಂತೇಳಿ. ಟೀಮ್ ಎಫರ್ಟ್ ಇದು, ಸೀರಿಯಸ್ಲಿ ಟೀಮ್ ಎಫರ್ಟ್ ಅಷ್ಟೇ. ಇಟ್ ವಾಸ್ ಸಚ್ ಅ ಎಮೋಷನ್. ವಿ ಆರ್ ಆಲ್ ಸೋ ಹ್ಯಾಪಿ ದಟ್ ಇಂಡಿಯಾ ವನ್. ನನ್ನ ಹೆಸರು ಮಾನ್ಸ ಅಂತೇಳಿ. ಇದು ಟೀಮ್ ಎಫರ್ಟ್ ಎಲ್ಲ ಇಂಡಿವಿಜುವಲ್ ಬೌಲರ್ ಹಾಕಿರೋ ಎಫರ್ಟ್ ಇಡೀ ಸೀರೀಸ್ ಅಲ್ಲಿ ಕಾಣ್ತಾ ಇದೆ. ಎವ್ರಿ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ದಿಸ್ ಇಸ್ ಇಂಡಿಯಾ, ದಿಸ್ ಇಸ್ ಟೀಮ್ ಇಂಡಿಯಾ. ಏನ್ ಕರೆಕ್ಟ್ ಆಗಿ ಬಾಲ್ ಹಾಕಿದ್ರು, ಏನ್ ವಿಕೆಟ್ ತಗೋರಲ್ಲ, ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ದಿಸ್ ಮ್ಯಾಚ್. ದಿಸ್ ಗೋಸ್ ಟು ಇಂಡಿಯನ್ ಟೀಮ್ ಕ್ರೆಡಿಟ್. ಇಂಡಿಯಾ, ನಿಖಿಲ್ ರಿಯಲಿ 100% ಇಂಡಿಯಾ ವಿನ್ ಆಗುತ್ತೆ ಅಂತ ಎಲ್ಲರಿಗೂ ತುಂಬ 100% ಕಾನ್ಫಿಡೆನ್ಸ್ ಇದ್ದೇ ಇತ್ತು. ಡೆಫಿನೆಟ್ಲಿ ಈ ಸಾರಿ ನಮ್ಮದು ಬೌಲಿಂಗ್ ಸ್ಟ್ರೆಂತ್ ಇರೋದ್ರಿಂದನೇ ಇಂಡಿಯಾ ಈ ಸಾರಿ ಕಪ್ ವಿನ್ ಆಗಿರೋದು. ಬ್ಯಾಟಿಂಗಲ್ಲೂ ಕೂಡ ಇದೆ, ಬಟ್ ಬೌಲಿಂಗಲ್ಲಿ 100% ಸ್ಟ್ರೆಂತ್ ಇರೋದ್ರಿಂದ, ಲಾಂಗ್ ಡೆಪ್ತ್ ಇರೋದ್ರಿಂದ ನಮಗೆ ಈ ಸಾರಿ ಕಪ್ ಬಂದಿದ್ದ ಕಾರಣ ಇಟ್ಸ್ ಅ ಬೌಲಿಂಗ್ ಎಫೆಕ್ಟಿವ್ ಬೌಲಿಂಗ್ ಫಾರ್ ಇಂಡಿಯಾ. ಸೊ ಹಂಗಾಗಿ ನಾವು ಈ ಸರಿ ಕಪ್ T20 ಕಪ್ನ ಆಫ್ಟರ್ 10 years ವಿನ್ ಆಗಿದ್ದೀವಿ. ಫಸ್ಟ್ 2007, ಆಫ್ಟರ್ 2014, ನೆಕ್ಸ್ಟ್ ಆಫ್ಟರ್ 10 years ಆದಮೇಲೆ 2024 ವಿನ್ ಆಗಿದ್ದೀವಿ. 50 overs ಕಪ್ ವಿನ್ ಆಗಲಿಲ್ಲ, ಮಿಸ್ ಮಾಡ್ಕೊಂಡ್ವಿ. ಆಸ್ಟ್ರೇಲಿಯಾನ ಮನೆಗೆ ಕಳಿಸಿ, ಸೊ ಇಂಗ್ಲೆಂಡನ್ನು ಮನೆಗೆ ಕಳಿಸಿ ಈ ಸರಿ ಕಪ್ ನಾವೇ ಹೊಡೆದಿದ್ದೀವಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. प्रेशराइज कर रहे थे, आज इस फाइनल के प्रेशर मैच में जिस प्रकार की उन्होंने पारी खेली है, निश्चित ये जीत दिलाने की पारी है. और बुमराह ने जो बोल्ड
ಕನ್ನಡ ಬರುತ್ತಾ ಮೇಡಮ್? ಕನ್ನಡ ಬರುತ್ತಾ? ಆಯ್ತು ಆಗಿತ್ತು ಈಗ ಫೈನಲಿ ಎಸ್ ಡಿಸರ್ವ್ ದಟ್ ವರ್ಲ್ಡ್ ಕಪ್. ಹರೀಶ್ ಸರ್, ಹರೀಶ್ ಫೈನಲಿ ಇಂಡಿಯಾ ಗೆಲ್ತು ಸರ್. ಲಾಸ್ಟ್ ಟೈಮ್ ನವೆಂಬರ್ ಅಲ್ಲಿ ವರ್ಲ್ಡ್ ಕಪ್ ನಾವು ಈ ಸಲ ಕಪ್ಪು ನಮ್ದೇ, ನಿಜವಾಗ್ಲೂ ಕಪ್ಪು ನಮ್ದಾಗಿದೆ. ನಮ್ಮ ದೇಶ ಭಾರತದಾಗಿದೆ. 17 ವರ್ಷದ ಕನಸು ನನಸಾಗಿದೆ. ಐ ಥಿಂಕ್ ಇಟ್ಸ್ ಅನ್ ಅಮೇಜಿಂಗ್ ಸ್ಪೆಲ್. ಹಾರ್ದಿಕ್ ಪಾಂಡ್ಯದ ಬೌಲಿಂಗ್ ಆಗಿರ್ಬೋದು, ಏನ್ ಗುರು ಅಕ್ಷರ್ ಪಟೇಲ್ ಆಡ್ತಾನೆ ಅನ್ಕೋತಿದ್ದೆ. ಆ ಸೂರ್ಯಕುಮಾರ್ ಕ್ಯಾಚಿಗೆ ನನ್ನದೊಂದು ದೊಡ್ಡ ಸಲಾಂ. ನಿಜವಾಗ್ಲೂ ಹೇಳ್ಕೊಂಡಿದ್ದೀನಿ, ನಾವು ವಿಕೆಟ್ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಒಟ್ಟ ಕ್ಯಾಚ್ ಇಟ್ ವಾಸ್, ಐ ಥಿಂಕ್ ಇಟ್ಸ್ ಎಪಿಕ್ ಕ್ಯಾಚ್. ಮತ್ತೆ ಕೊನೆಯ ಓವರ್ ಕಂಟ್ರೋಲ್ ಮಾಡಿರುವಂಥದ್ದು ಅತ್ಯದ್ಭುತ. ಯಾಕಂದ್ರೆ 30 ಬಾಲ್ಗಳಲ್ಲಿ 60 ರನ್ ಬೇಕಿತ್ತು, 30ಕ್ಕೆ ಬಂದರು. ಆಮೇಲೆ ಮ್ಯಾಚ್ ಹೇಗೆ ಟರ್ನ್ ಆಗಿದ್ದು ಗೊತ್ತಿರಲಿಲ್ಲ. ಬಟ್ ಕೊನೆಗೂ ಲಾಸ್ಟ್ ನರ್ವರೆಗೂ ನಾವಿದ್ದು ಭಾರತ ಮ್ಯಾಚನ್ನು 17 ವರ್ಷದ ನಂತರ ಗೆದ್ದಿದೆ. ಅಂದರೆ ಇದು ಒಂದು ಇತಿಹಾಸ ಸ್ನೇಹಿತರೆ. ನೀವು ವಿರಾಟ್ ಕೊಹ್ಲಿ ಕಣ್ಣಲ್ಲಿ ನೀರು ನೋಡ್ಬೋದು, ರೋಹಿತ್ ಶರ್ಮಾ ಕಣ್ಣಲ್ಲಿ ನೀರು ನೋಡ್ಬೋದು, ನಮ್ಮೆಲ್ಲ ಭಾರತೀಯರ ಕಣ್ಣಲ್ಲಿ ನೀರು ನೋಡ್ಬೋದು, ನನ್ನ ಕಣ್ಣಲ್ಲೂ ನೀರು ನೋಡ್ಬೋದು ಸ್ನೇಹಿತರೆ. ನಾನು ನೋಡಿ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹಾಕೋ ಬಂದಿದ್ದೀನಿ. ನನ್ನ ಭಾರತವೇ ಇನ್ಕ್ರೆಡಿಬಲ್. ಇದರೊಳಗೆ ನೀವು ತೆಗೆದ್ರೆ ನೋಡಿ, ಹೆಮ್ಮೆ ಭಾರತ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬ್ರೋ, ಕೊಹ್ಲಿ ಬ್ರೋ ಅಷ್ಟೇ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೊಹ್ಲಿ ಇದೆ ಅಷ್ಟೇ ಬ್ರೋ, ನೋಡಿಲ್ಲ. ಹಾರ್ದಿಕ್ ಪಾಂಡ್ಯನ್ ಯಾರ್ಯಾರು ರೇಗಿಸಿದ್ರು ಇವತ್ತು ಅವನ್ನ ಎಲ್ಲರೂ ಎತ್ತಿ ಕುಣಿತಾರೆ. ಏನಾಗ್ಲಿ ಇಂಡಿಯಾ ಗೆದ್ದಿದೆ, ಈ ಮುಂದಿನ ಸಲ RCB ಗೆದ್ದೇ ಗೆಲ್ತಾರೆ.
ಭಾಳ ಖುಷಿಯಾಗಿದೆ ಬ್ರೋ ಕಂಪ್ಲೀಟ್ ಡಾಮಿನೇಷನ್ ಬೈ ಮ್ಯಾಚ್